ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಸಚಿವ ಸ್ಥಾನಕ್ಕೆ ಇವತ್ತೇ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರ ಅಂತದೊಂದು ಮಹತ್ವದ ಬೆಳವಣಿಗೆ ಕಂಡು ಬರ್ತಾ ಇದೆ. ರಾಜೀನಾಮೆ ಕೊಡುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ. ಇವತ್ತು ಸಂಜೆಯೇ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳ ತೀವ್ರ ವಿರೋಧ, ಪ್ರತಿಭಟನೆ ಇದೆಲ್ಲದರ ಬೆನ್ನಲ್ಲೇ ಸಿಎಂ ಡಿಕೆಶಿ ಬಳಿ ತಾನು ರಾಜೀನಾಮೆ ಕೊಡುವಂತಹ ಇಂಗಿತವನ್ನ ನಾಗೇಂದ್ರ ವ್ಯಕ್ತಪಡಿಸಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ರು ಸಿಎಂ ಮತ್ತು ನಾಗೇಂದ್ರ. ಹೈಕಮಾಂಡ್ ಜೊತೆ ಚರ್ಚಿಸೋದಾಗಿ ಸಿಎಂ ತಿಳಿಸಿದ್ದಾರೆ. ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ, ಹೈಕಮಾಂಡ್ ಸೂಚಿಸ್ತಾ ಇದ್ದಂತೆ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರ, ಅದು ಇವತ್ತು ಸಂಜೆನೇ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಒಂದು ಕಡೆ ವಿಪಕ್ಷಗಳ ವಿರೋಧ, ಸರ್ಕಾರಕ್ಕೆ ಮುಜುಗರ, ಇಡೀ ಕಲಾಪವೇ ಗದ್ದಲದ ಗೂಡಾಗಿತ್ತು. ಜೊತೆಗೆ ಸಿಬಿಐ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲರ ಮೊರೆ ಹೋಗಿರುವಂಥ ಸಂದರ್ಭದಲ್ಲಿ ಎಲ್ಲ ಆ್ಯಂಗಲ್ನಲ್ಲೂ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ನಾಗೇಂದ್ರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರ. ಹಾಗಿದ್ರೆ ಸುಮಾರು 15 ನಿಮಿಷಗಳ ಕಾಲ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ. ತಾನು ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದೆ ಇರೋದನ್ನು ತಿಳಿಸಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ದಲಿತ ಸಮುದಾಯ ಕೈ ಹಿಡಿದಿತ್ತು, ಅದನ್ನು ಮುಂದಿನ ಚುನಾವಣೆಯಲ್ಲಿ ಗಟ್ಟಿಗೊಳಿಸಬೇಕಿದೆ. ಕಾಂಗ್ರೆಸ್ ಪರ ದಲಿತ ಓಟನ್ನು ಹಿಡಿದಿಟ್ಟುಕೊಳ್ಬೇಕಾಗಿದೆ. ಹಾಗಾಗಿ ತಾನು ರಾಜೀನಾಮೆಯಂತಹ ನಿರ್ಧಾರಕ್ಕೆ ಬಂದಿರೋದಾಗಿ ನಾಗೇಂದ್ರ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ ಅನ್ನೋದು ಮಾಹಿತಿ. ಪ್ರಮುಖವಾಗಿ ಸಮುದಾಯ ಪಕ್ಷ ಬಿಟ್ಟು ಹೋಗಬಾರ್ದು, ಸಮುದಾಯದ ವಿರೋಧ ವ್ಯಕ್ತ ಆಗಬಾರ್ದು, ವಿಪಕ್ಷಗಳಿಗೆ ಆಹಾರ ಆಗಬಾರ್ದು, ಅಥವಾ ಟೆಕ್ನಿಕಲ್ ರೀಸನ್ಗಳು ಕೂಡ ಇದೆಯಾ, ಬರುವ ದಿನಗಳಲ್ಲಿ ಏನಾದರೂ ಅಪಾಯ ಕಾದಿದೆಯಾ, ಆಂತರಿಕವಾಗಿಯೂ ಕೂಡ ಪಕ್ಷದಲ್ಲಿ ನಾಗೇಂದ್ರ ಅವರಿಗೆ ಸಚಿವರಿಗೆ ಕೊಟ್ಟಿದ್ದಕ್ಕೆ ಅಸಮಾಧಾನ ಏನಾದರೂ ಇದೆಯಾ, ಹಲವು ಫ್ಯಾಕ್ಟರ್ಗಳಲ್ಲಿ ಕಂಡು ಬರ್ತಾ ಇದೆ. ಆದರೆ ನಾಗೇಂದ್ರ ಅವರು ಸಿಎಂ ಜೊತೆ ಮಾತುಕತೆ ನಡೆಸ್ತಾ ಕಾಂಗ್ರೆಸ್ ಪರ ದಲಿತ ಓಟನ್ನು ಹಿಡಿದಿಟ್ಕೊಳ್ಬೇಕಾಗಿದೆ. ಹಾಗಾಗಿ ತಾನು ಇಂತಹ ಒಂದು ನಿರ್ಧಾರಕ್ಕೆ ಬಂದಿರುವುದಾಗಿ ತಿಳಿಸಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ನೋಡಬೇಕಿದೆ. ಹೈಕಮಾಂಡ್ ಜೊತೆ ಮಾತುಕತೆ ನಡೆಸೋದಾಗಿ ಸಿಎಂ ತಿಳಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಲಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ. ವೇಣುಗೋಪಾಲ್ ಜೊತೆ ಮಹತ್ವದ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಈಗಾಗಲೇ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಗೆ ಸಿಎಂ ಮುಂದಾಗಿದ್ದರು. ಈ ಮಧ್ಯೆ ನಾಗೇಂದ್ರ ರಾಜೀನಾಮೆ ವಿಚಾರ. ಹಾಗಾಗಿ ಒಟ್ಟಾರೆ ರಾಜ್ಯ ರಾಜಕೀಯ ಬೆಳವಣಿಗೆಯ ಕುರಿತು ಸಿಎಂ ಚರ್ಚೆಯನ್ನು ನಡೆಸಲಿದ್ದು, ಕೆಸಿ ವೇಣುಗೋಪಾಲ್ ಜೊತೆ ಮಹತ್ವದ ಸಭೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುತೂಹಲ ಕೆರಳಿಸ್ತಾ ಇದೆ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ನಡೆಸಲಿರುವಂತಹ ಮಾತುಕತೆ ಭಾರಿ ಮಹತ್ವದ ಬೆಳವಣಿಗೆ. ಇಡೀ ಕಲಾಪ ಗದ್ದಲದ ಗೂಡಾಗಿತ್ತು ನಾಗೇಂದ್ರ ಅವರ ವಿಚಾರಕ್ಕೆ. ಕಳಕಿತ ಸಚಿವರನ್ನು ಸೇರಿಸಿಕೊಂಡಿದ್ದೀರಿ, ವಾಲ್ಮೀಕಿ ಸಮುದಾಯದ ದುಡ್ಡು ಹೊಡೆದಿದ್ದಾರೆ ಅಂತ ಆರೋಪಿಸಿತ್ತು ವಿಪಕ್ಷ. ಪ್ರತಿನಿತ್ಯ ಪ್ರತಿಭಟನೆ ಅದಿನ್ನೂ ಮುಂದುವರಿತಾ ಇದೆ. ಪಾದಯಾತ್ರೆಯ ಪ್ಲಾನಿಂಗ್ ಕೂಡ ಮಾಡಿಕೊಂಡಿದೆ ಬಿಜೆಪಿ. ಹಾಗಾಗಿ ಬರುವ ದಿನಗಳಲ್ಲಿ ಇದು ಇನ್ನಷ್ಟು ವ್ಯಾಪಕ ಆಗಿ ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ಆದರೆ ತೊಡಕಾಗತ್ತೆ ಅಂತ ಹೇಳಿ ನಾಗೇಂದ್ರ ರಾಜೀನಾಮೆಯಂತಹ ನಿರ್ಧಾರಕ್ಕೆ ಬಂದ್ರ. ಆ ವಿಷಯವನ್ನು ಹೈಕಮಾಂಡ್ ನಾಯಕರಿಗೆ ತಿಳಿಸೋದಾಗಿ ಸಿಎಂ ತಿಳಿಸಿದ್ದಾರೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ಸಭೆ. ನಾಳೆ ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಮಾತುಕತೆ ನಡೆಸಿ ನಿರ್ಧಾರಕ್ಕೆ ಬರ್ತಾರಾ? ಆದರೆ ಮತ್ತೊಂದು ಕಡೆ ಗಮನಿಸೋದಾದರೆ ಇವತ್ತು ಸಂಜೆನೇ ರಾಜೀನಾಮೆ ಕೊಡುವಂಥ ಚಾನ್ಸಸ್ ಇದೆ ಸಚಿವ ನಾಗೇಂದ್ರ ಅನ್ನೋದು ಮಾಹಿತಿ.